students. Now I am taking financial accounting of final year BCom. Under that the chapter is amalgamation and absorption. Under that one important concept is there. In case of amalgamation, absorption or external reconstruction, we have to calculate the purchase consideration. That means purchase consideration is the price or the amount which is payable by the transferee company to the transferor company. So one company, when the amalgamation is taken place, the transfer company, one company transfers its or sells its product or it is taken over by another company. The company which sells its asset or transfers its asset or which is going to liquidation, that company is called as transferor. ಯಾವ ಕಂಪನಿ ಇನ್ನೊಂದು ಕಂಪನಿಗೆ ಲಿಕ್ವಿಡೇಷನ್ ಆಗುವಾಗ ಟೇಕನ್ ಓವರ್ ಆಗ್ತದ, ಯಾವ ಕಂಪನಿ ಲಿಕ್ವಿಡೇಷನ್ ಆಗ್ತದ ಅದು ಟ್ರಾನ್ಸ್ಫರರ್ ಕಂಪನಿ. ಅದರ ಅಸೆಟ್ಸ್ ಲಯಬಿಲಿಟೀಸ್ ಅನ್ನು ಹೊಸ ಕಂಪನಿ ತಗೊಳ್ಳುವಂಥದ್ದು. ಆ ಹೊಸ ಕಂಪನಿ ಟ್ರಾನ್ಸ್ಫರಿ ಅಂತ ಆಗ್ತದೆ. ಈ ಹಳತ್ತು ಕಂಪನಿ ಅಥವಾ ಎಕ್ಸಿಸ್ಟಿಂಗ್ ಕಂಪನಿ ಲಿಕ್ವಿಡೇಷನ್ಗೆ ಹೋಗುವಂಥದ್ದು ಟ್ರಾನ್ಸ್ಫರರ್ ಕಂಪನಿ ಆಗ್ತದೆ. ಸೊ ದಿಸ್ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಪೇಯಬಲ್ ಬೈ ದ ಟ್ರಾನ್ಸ್ಫರಿ ಟು ದ ಟ್ರಾನ್ಸ್ಫರರ್. ಯಾವ ನ್ಯೂ ಕಂಪನಿ ಉಂಟಾ ಅದು ಓಲ್ಡ್ ಕಂಪನಿ ಯಾವುದು ಕ್ಲೋಸ್ ಆಗಿದೆ ಅದು ಕ್ಲೋಸ್ ಆಗುವಾಗ ಅದರ ಬಿಸ್ನೆಸ್ ಅಂತ ಕೊಡ್ತದೆ. ಆಗ ಅದಕ್ಕೆ ಅಮೌಂಟ್ ಅನ್ನು ಕೊಡಬೇಕು, ಒಂದು ಕನ್ಸಿಡರೇಷನ್ ಅಂತ ಕೊಡಬೇಕು. ಖಾಲಿ ನಾವು ಒಂದು ಬಿಸ್ನೆಸ್ ಅನ್ನು ಇನ್ನೊಬ್ಬರು ತಗೊಳ್ಳುವಾಗ ಖಾಲಿ ಬಿಡುವುದಿಲ್ಲ. ನಮ್ಮಲ್ಲಿ ಸುಮಾರು ಅಸೆಟ್ಸ್ ಇರ್ತದೆ, ಅದರೊಟ್ಟಿಗೆಲ್ಲ ಲಯಬಿಲಿಟಿಯೂ ಇರ್ತದೆ. ಅದನ್ನೆಲ್ಲ ಸೆಟ್ ಮಾಡಿ ಇಷ್ಟೇ ಅಮೌಂಟ್ ಅಂತ ಕೊಡ್ತಾರೆ. ಆ ಕೊಡುವ ಅಮೌಂಟ್ ನಾವೇನಂತ ಕರಿತೇವೆ ಪರ್ಚೇಸ್ ಕನ್ಸಿಡರೇಷನ್. So purchase consideration is the price or the amount payable by the transferee company to the transferor company. So while calculating the purchase consideration, there are four methods are there. So methods of calculating purchase consideration. So how to calculate the purchase consideration? Some companies adopt some methods. So it is left to the company. ಅದು ಕಂಪನಿಗೆ ಬಿಟ್ಟಂಥದ್ದು. ಈ 4 ಮೆಥಡ್ ಅಲ್ಲಿ ಅದು ಯಾವ ಮೆಥಡ್ ಅನ್ನು ಅಡಾಪ್ಟ್ ಮಾಡಬಹುದು. ಸೊ ನಾವು ವಿ ಕ್ಯಾನ್ ಸಿ ಹೌ ಇನ್ ಈಚ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಹೌ ದ ಪರ್ಚೇಸ್ ಕನ್ಸಿಡರೇಷನ್ ಇಸ್ ಕ್ಯಾಲ್ಕುಲೇಟೆಡ್. ಪ್ರತಿಯೊಂದು ಮೆಥಡ್ ನೋಡುವ, ಅದರ ಬೇಸಲ್ಲಿ ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ ಪರ್ಚೇಸ್ ಕನ್ಸಿಡರೇಷನ್ ಅಂತ. ಫಸ್ಟ್ ಒನ್ ಇಸ್ ಲಂಪ್ ಸಮ್ ಮೆಥಡ್. ಅಂಡ್ ಲಂಪ್ ಸಮ್ ಮೆಥಡ್ ಪರ್ಚೇಸ್ ಕನ್ಸಿಡರೇಷನ್ ಇಸ್ ಪೇಯಬಲ್ ಆಸ್ ಅಗ್ರೀಡ್ ಇನ್ ಲಂಪ್ ಸಮ್. ಅಂದರೆ ಒಂದೇ ಅವ್ರು ಫಿಕ್ಸ್ ಮಾಡ್ತಾರೆ, ಇಷ್ಟು ಬಿಸ್ನೆಸ್ ಅನ್ನು ಹೋಗ್ತಕ್ಕೋ ನಮ್ಗೆ ಒಂದು 20 lakhs ಕೊಟ್ಟರೆ ಸಾಕು ಅಂತ. ಒಂದು 20 lakhs ಅಂದರೆ ಒಂದು ಓವರ್ ಆಲ್ ಅವರನ್ನು ಹೇಳುದು ಇಷ್ಟು ಅಸೆಟ್ ಇದೆ, ಇಷ್ಟು ಲಯಬಿಲಿಟೀಸ್ ಇದೆ, ಸಾಧಾರಣ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಕ್ಯಾಲ್ಕುಲೇಷನ್ ತೋರಿಸಿದ್ರೆ ಒಂದು ಲಂಪ್ಸಮ್ ಅಮೌಂಟ್ ಅನ್ನು ಫಿಕ್ಸ್ ಮಾಡ್ತಾರೆ, ಅಗ್ರೀಡ್ ಒಂದು ಲಂಪ್ಸಮ್ ಅಮೌಂಟ್. ದೆನ್ ದಟ್ ಅಮೌಂಟ್ ಶುಡ್ ಬಿ ಪೇಯಬಲ್. ಆ ಲಂಪ್ಸಮ್ ಅಮೌಂಟ್ ಅನ್ನು ಕೊಡಬೇಕು. ಇಟ್ ಈಸ್ ಟ್ರೀಟೆಡ್ ಆಸ್ purchase consideration. So in case of lump sum method, purchase consideration is payable in lump sum by the transferee to the transferor which has agreed between them. ಅದು ಅವರ ನಡುವಿನ ಅಗ್ರಿಮೆಂಟ್ ಅಲ್ಲಿ ಎಷ್ಟು ಅಮೌಂಟ್ ಕೊಡಬೇಕು ಅಂತ ಇದ್ರೆ ಆ ಅಮೌಂಟ್ ಅನ್ನು ಕೊಡುವಂಥದ್ದು. ಸೊ ಇಟ್ ಈಸ್ ಲಂಪ್ ಸಮ್ ಮೆಥಡ್. ದೆನ್ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಇಷ್ಟು ಅಮೌಂಟ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಲಂಪ್ ಸಮ್ ಅಲ್ಲಿ ಆದ್ರೆ ಕೊಡ್ತಾರೆ ಅವರಿಗೆ, ನಾವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇಲ್ಲ, ಅದು ಈಸಿ. Next one method is intrinsic value method. Intrinsic value method means it is a real value method. So real value method ಅಲ್ಲಿ ನಾವು ಏನು ಮಾಡುವಂಥದ್ದು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. It is intrinsic value of shares and securities. So shares ಅನ್ನು ಮತ್ತು securities ನ ಈಗಿನ ಮಾರ್ಕೆಟ್ ವ್ಯಾಲ್ಯೂ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಪರ್ಚೇಸ್ ಕನ್ಸಿಡರೇಷನ್ ಆಗಿ ತಗೊಳ್ಳುವಂಥದ್ದು. So intrinsic value of equity shares is considered as a purchase consideration. So ಈಗ ರಿಯಲ್ ವ್ಯಾಲ್ಯೂ ಎಷ್ಟಿದೆ ಸೆಕ್ಯೂರಿಟೀಸ್ಗೆ ಅದರ ಬೇಸಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋದು. ದಟ್ ಅಮೌಂಟ್ ವಿಲ್ ಬಿ ಪೇಯ್ಡ್ ಬೈ ದ ಟ್ರಾನ್ಸ್ಫರಿಂಗ್ ಕಂಪನಿ ಟು ದ ಟ್ರಾನ್ಸ್ಫರರ್ ಕಂಪನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಮೆಥಡ್ ಇಸ್ ನೆಟ್ ಅಸೆಟ್ ಮೆಥಡ್. ಇನ್ ಕೇಸ್ ಆಫ್ ನೆಟ್ ಅಸೆಟ್ ಮೆಥಡ್, ದ ಅಸೆಟ್ಸ್ ಟೇಕನ್ ಓವರ್ ಬೈ ದ ಟ್ರಾನ್ಸ್ಫರಿ minus liabilities taken over by the transferee should be calculated. It should be calculated like this. So under net asset method, assets taken over by the assets taken over minus liabilities taken over, then that amount is treated as purchase
ಕನ್ಸಿಡರೇಷನ್. ಸೊ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಅಸೆಟ್ಸ್ ಅನ್ನು ಟೇಕನ್ ಓವರ್ ಮಾಡ್ತಾರೆ ಟ್ರಾನ್ಸ್ಫರಿಂಗ್ ಕಂಪನಿ, ಹೊಸ ಕಂಪನಿ. ಆ ವ್ಯಾಲ್ಯೂವನ್ನು ತಗೊಳ್ಬೇಕು. ಅದರೊಟ್ಟಿಗೆ ಕೆಲವೊಂದು ಲಯಬಿಲಿಟೀಸ್ ಅನ್ನು ನಾವು ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ ಕ್ರೆಡಿಟರ್ಸ್ ತಗೊಳ್ಬೋದು, ಡಿಬೆಂಚರ್ಸ್ ತಗೊಳ್ಬೋದು, ಅಥವಾ ಪ್ರಿಫರೆನ್ಸ್ ಶೇರ್ಸ್ ತಗೊಳ್ಬೋದು. ಸೊ ಆ ಅಸೆಟ್ ಅನ್ನು ತಗೊಳ್ಬೇಕು. ಯಾವುದೆಲ್ಲ ಟೇಕನ್ ಓವರ್ ಮಾಡಿದರೆ ಮಾತ್ರ, ಅವರದನ್ನು ಹೊಸ ಕಂಪನಿಗೆ ತಗೊಂಡ್ರೆ ಮಾತ್ರ ಆ ತಗೊಂಡ ವ್ಯಾಲ್ಯೂನ ಅಸೆಟ್ ಮೈನಸ್ ಅವ್ರದ್ದು ಯಾವುದೆಲ್ಲ ಲಯಬಿಲಿಟೀಸ್ ತಗೊಳ್ತಾರ ಆ ಲಯಬಿಲಿಟೀಸ್ ಅನ್ನು ಮೈನಸ್ ಮಾಡಬೇಕು. ಸೊ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಏನು ಮಾಡ್ತಾರೆ, ಟೇಕನ್ ಓವರ್ ಆದದ್ದು ಮಾತ್ರ ತಗೊಂಡ್ರೆ ಅದು ಆ ಅಮೌಂಟ್ ಡಿಫರೆನ್ಸ್ ಏನಾಗಿರ್ತದೆ, ಅಸೆಟ್ ಮೈನಸ್ ಲಯಬಿಲಿಟಿಯ ಡಿಫರೆನ್ಸ್ ಪರ್ಚೇಸ್ ಕನ್ಸಿಡರೇಷನ್ ಆಗ್ತದೆ. ಇಟ್ ಈಸ್ ಅಂಡರ್ ನೆಟ್ ಅಸೆಟ್ ಮೆಥಡ್. ಹೌ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್? ಅಸೆಟ್ಸ್ ಟೇಕನ್ ಓವರ್ by the transferee minus liabilities taken over. This last method is net payment method. So in this net payment method, the total value of the preference shares, equity shares, debentures and the cash payment made should be, and other assets should be taken into consideration. So under net payment method ಅಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಹೇಗೆ ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋದು, ಇಟ್ಸ್ ದ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ತಗೊಳ್ಬೇಕು, ಈಕ್ವಿಟಿ ಶೇರ್ಸ್ ಅಂತ ತಗೊಳ್ಬೇಕು, ಡಿಬೆಂಚರ್ಸ್ ಅನ್ನು, ಮತ್ತೆ ಯಾವುದೆಲ್ಲ ಪೇಮೆಂಟ್ ಇನ್ ಕ್ಯಾಶ್ ಅಲ್ಲಿ ಮಾಡಿದೀರಾ ನೀವು, ಯಾವುದಕ್ಕೆಲ್ಲ ಈಗ ಫಾರ್ ಎಕ್ಸಾಂಪಲ್ ಕ್ರೆಡಿಟರ್ಸ್ ಇತ್ತು ನಿಮ್ಮಲ್ಲಿ ಅಥವಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಇತ್ತು, ಅದನ್ನು ಪೇಮೆಂಟ್ ಮಾಡಿದ್ವಿ. ಸೊ ಎನಿ ಪೇಮೆಂಟ್ ಮೇಡ್ ಇನ್ ಕ್ಯಾಶ್ ಆರ್ ಎನಿ ಪೇಮೆಂಟ್ ಇನ್ ಅಸೆಟ್. ಕೆಲವು ಕ್ರೆಡಿಟರ್ಸ್ ಏನು ಹೇಳ್ತಾರೆ, ನಮಗೆ ಕ್ಯಾಶ್ ಕೊಡೋದು ಬೇಡ, ನಮಗೆ ಫರ್ನಿಚರ್ಸ್ ಕೊಡಿ ಅಂತ. ಸೊ ಅಂತ ಕೇಸಲ್ಲಿ ಅಸೆಟ್ ಏನಾದ್ರು ಕೊಟ್ಟರೆ, ಕ್ಯಾಶ್ ಕೊಟ್ಟರೆ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಅಥವಾ ಡಿಬೆಂಚರ್ಸ್ ಅಂತದನ್ನೆಲ್ಲ ಕೊಟ್ಟರೆ, ಆ ಎಲ್ಲ ಕೊಟ್ಟ ಅಮೌಂಟ್ ಅನ್ನು ಯಾವುದೆಲ್ಲ ಪೇಮೆಂಟ್ ಮಾಡಿ, ಪೇಮೆಂಟ್ ಮೆಥಡ್ ದಟ್ ಈಸ್ ವಾಟ್ ಆರ್ ದ ಪೇಮೆಂಟ್ಸ್ ಮೇಡ್ ಬೈ ದ ಟ್ರಾನ್ಸ್ಫರಿ while taking the business of the transferor. In case of preference shares, payment made to the preference shares or to the debenture holders, or any cash paid to any parties, or any assets payment, any assets ge payment kottidre, it is called as, that amount is considered as purchase consideration in the case of net payment method. So in all method we have to use while calculating the purchase consideration. A problem ಅಲ್ಲಿ ಅವರೇ ಕೊಟ್ಟಿರ್ತಾರೆ, ನೀವು ಈ ಮೆಥಡ್ ಅನ್ನು ಫಾಲೋ ಮಾಡಿ ಹೇಳ್ಕೊಂಡು, ಸೊ ನೀವು ಆ ಮೆಥಡ್ ಅನ್ನು ಫಾಲೋ ಮಾಡಿಕೊಂಡು ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇನ್ ಕೇಸ್ ಆಫ್ amalgamation, absorption and reconstruction, if the calculation of purchase consideration is wrong, then 75% of your problem will be wrong. ಸೊ ಪರ್ಚೇಸ್ ಕನ್ಸಿಡರೇಷನ್ ಅನ್ನು ತುಂಬ ಕೇರ್ಫುಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದು ವೇಳೆ ನಿಮ್ಮದು ಇನ್ನು ಪ್ರಾಬ್ಲಮ್ಸ್ ಅಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ರಾಂಗ್ ಆದರೆ ನಿಮ್ಮದು 75% ಇದು ಫುಲ್ ಪ್ರಾಬ್ಲಮೇ ಹೋಯ್ತು. ಈಗ 24 ಮಾರ್ಕ್ಸ್ ಇದ್ದರೆ ಅದರಲ್ಲಿ 16 ಮಾರ್ಕ್ಸ್ ಹೋಯ್ತಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ರಾಂಗ್ ಆದರೆ. ಯಾಕೆ? ಎಲ್ಲ ಎಂಟ್ರೀಸ್ ಡಿಪೆಂಡ್ಸ್ ಅಪಾನ್ ಪರ್ಚೇಸ್ ಕನ್ಸಿಡರೇಷನ್. ಸೊ ವಿತ್ ದಿಸ್ ವಿ ಕ್ಯಾನ್ ಎಂಡ್ ದಿಸ್ ಸ್ಮಾಲ್ ಟಾಪಿಕ್, ದಟ್ ಈಸ್ ಪರ್ಚೇಸ್ consideration. Thank you.